ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನರಸಿಂಹ ಜಯಂತಿಯ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತಂಬೋಲಿ ಮೇಲೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ವಿಡಿಯೋ ಬರೋಕ್ಕಿಂತ ಮುಂಚೆ ಇವ್ರು ಯಾರಿರ್ಬೋದು ಅನ್ನೋದನ್ನ ಗೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವರು ಒಂದು ಕಾಲದಲ್ಲಿ ನಾನು ಚಿಕ್ಕ ವಯಸ್ಸಿದ್ದಾಗ ನೋಡಿದ್ದೀನಿ. ಚಿಕ್ಕ ವಯಸ್ಸು ಅಂದರೂ ನನಗೀಗ ಒಂದು ಏಜ್ ಇದೆ. ಒಂದು ಚಿಕ್ಕ ವಯಸ್ಸಲ್ಲಿ ಸುವರ್ಣ ನ್ಯೂಸಲ್ಲೂ ನೋಡಿದ್ದೀನಿ, ತುಂಬ ಚಾನಲ್ಗಳೆಲ್ಲ ನೋಡಿದ್ದೀನಿ. ಇವರ ಮಾತು ಅಂದರೆ ಒಂದು ಗತ್ತಿತ್ತು, ಇವರ ಮಾತು ಅಂದರೆ ಒಂದು ಶಕ್ತಿ ಖಡಕ್ಕಿತ್ತು. ರಾಜಕಾರಣಿಗಳಾಗಲಿ ಯಾರೇ ಬೆಸ್ಟರು ಬಂದು ಕೂತರು ಡಿಬೇಟಿಗೆ ಇವರು ಮಾತಿಗೆ ನಡುಗ್ತಿದ್ರು. ಅಂಥ ವ್ಯಕ್ತಿ ಇವತ್ತು ಕಣ್ಮರೆಯಾಗಿದ್ದಾರೆ. ಹೇಳೋಕ್ಕೆ ಇಷ್ಟಪಡ್ತೀನಿ. ಕಣ್ಮರೆ ಅಂದರೆ ತನ್ನ ಈ ಎಲ್ಲ ಮಾಧ್ಯಮ ಲೋಕವನ್ನೇ ತ್ಯಜಿಸಿ ಅವರು ಇವತ್ತು ಒಂದು ಕೆಲಸಕ್ಕೆ ಇಳಿದಿದ್ದಾರೆ. ಆ ಕೆಲಸದ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಯಾಕೆಂದರೆ ಒಂದು ಹೊಸ ಅಡಿಪಾಯ ಕೊಟ್ಟಂಥವ್ರು ಲಕ್ಷ್ಮಣ್ ಹೂಗಾರ್ ಅವರು. ಯಾಕೆಂದರೆ ಅದೊಂದು ಸಮಯ ಇತ್ತು, ಯಾರೋ ಒಂದು ರಾಜಕಾರಣಿಗಳಿಗೆ ಧೈರ್ಯವಾಗಿ ಯಾವುದೇ ಒಂದು ವಿಚಾರವಾಗಿ ಭ್ರಷ್ಟರಿಗೆ ಪ್ರಶ್ನೆ ಕೇಳುವ ವ್ಯಕ್ತಿಗಳಿರಲಿ. ಅಂಥ ಒಂದು ಸಮಯದಲ್ಲಿ ಇವರ ಹೆಸರು ಭಾಳ ಪ್ರಚಲಿತವಾಗಿತ್ತು. ಆದರೆ ಅಂಥ ಸಮಯದಲ್ಲಿ ಹೆಸರು ಮಾಡಿ ತುಂಬ ಉದೋ ಅನ್ನೋ ಥರ ರೀತಿ ತುಂಬ ಎತ್ತರಕ್ಕೆ ಬೆಳೆದವರು ಒಂದೇ ಸಮಯದಲ್ಲಿ ಮಾಯ ಆಗ್ತಾರೆ. ಮಾಯ ಆಗಿ ಈ ಕಾಲದಲ್ಲಿ ನೋಡಿ ಸ್ನೇಹಿತರೆ, ಒಂದು ಚೂರು ಹೆಸರು ಯಾರು ಬಂದ ತಕ್ಷಣ ತಮ್ಮ ಸ್ವಂತವಾಗಿ ಏನಾದ್ರು ಸೃಷ್ಟಿ ಮಾಡ್ತಾರೆ. ನಾವಿದ್ದ ಜಾಗಕ್ಕೆ ಅನ್ನ ನೀಡಿದಂಥ ಜಾಗಕ್ಕೆ ಆಪೋಸಿಟಾಗಿ ಏನಾದ್ರು ಮಾಡ್ತಾರೆ. ಮತ್ತೊಂದು ಚಾನಲ್ ಶುರು ಮಾಡ್ತಾರೆ, ಮತ್ತೊಂದು ಮಗದೊಂದು ಮಾಡ್ತಾರೆ. ಆದರೆ ಇವರು ಆ ಕೆಲಸ ಮಾಡಲಿಲ್ಲ. ಈಗಿನ ಕಾಲಮಾನಗಳಲ್ಲಿ ಆಗ್ತಾ ಇರೋವಂಥ ಒಂದು ಸ್ಥಿತಿಗಳನ್ನು ಕಂಡು ಬೇಸತ್ತು. ಅಂದರೆ ಈಗಿನ ಪರಿಸ್ಥಿತಿಗಳು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ತಿಳ್ಕೊತೀನಿ. ಮಾಧ್ಯಮ ಲೋಕದಲ್ಲಿ ಯಾವ ಪರಿಸ್ಥಿತಿ ಇರುತ್ತೆ ಅನ್ನೋದು ಬೇಸತ್ತು. ಮನುಷ್ಯನಿಗೆ ಟ್ರಸ್ಟ್ ಆದರೆ ಕೆಲವರು ಏನೇನೋ ಮಾಡ್ಕೊತಾರೆ. ಯಾವುದೋ ಒಂದು ಬೇಜಾರಾಗೋಗಿರುತ್ತೆ ರೀ. ಇದನ್ನು ನೋಡಿ 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 ಬೇಜಾರಾಗಿ ಹೋಗಿ ಉತ್ತಮವಾದ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದ ಬೆನ್ನೆಲುಬು ರೈತನ ಆಗೋ ಆಯ್ಕೆ. ಇವತ್ತು ಅವರು ಪ್ರಸಿದ್ಧ ರೈತರಾಗಿದ್ದಾರೆ, ಪ್ರಗತಿಪರ ರೈತರಾಗಿದ್ದಾರೆ, ಮಾದರಿ ರೈತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಯುವಕರಿಗೆ, ಒಬ್ಬ ಯುವತಿಯರಿಗೆ, ಒಬ್ಬ ಸಮಾಜಕ್ಕೆ ಉದಾಹರಣೆ ಆದಂಥ ಕೆಲಸ ಮಾಡಿ ಇವತ್ತು ಇದ್ದಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ.